ಇದು ಸ್ಟಾರ್ಟಿಂಗ್ ಊಟ ವೇಸ್ಟ್ ಮಾಡೋದು ಮಾಡ್ಬೇಡಿ. ಫ್ರೆಂಡ್ಸ್ ಎಲ್ಲ ಇದೀವಲ್ಲ, ಎಲ್ಲ ಹಂಚ್ಕೊಳ್ತಿದ್ವಿ. ಇದು ಲಾಕ್ಡೌನ್ ಸಿನಿಮಾ, ಅಂದ್ರೆ ಲಾಕ್ಡೌನ್ ಟಚ್ ಆಗಿದೆ ನಮ್ಮ ಲೈಫಲ್ಲಿ. ಹೇಗೆ ಕ್ರಿಸ್ತ ಪೂರ್ವ ಅಂತ ಇದೆಯೋ, ನಮ್ಮ ಲೈಫಲ್ಲಿ ಲಾಕ್ಡೌನ್ ಇದೆ. ಎಸ್ಪೆಷಲಿ ಫಿಲಮ್ ನಾವು ಮಾತಾಡ್ತೀವಿ, ಅದು ಲಾಕ್ಡೌನ್ ಬಿಫೋರ್ ಲಾಕ್ಡೌನ್ ಸ್ಟಾರ್ಟ್ ಆಗಿರೋದು ಅಥವಾ ಬಿಸ್ನೆಸ್ ಇರೋದು, ಏನೋ ಒಂದು ಇದು ಲಾಕ್ಡೌನ್ ಮಧ್ಯೆ ಸಿಗಾಕೊಂಡಿತ್ತು ಅನ್ಸುತ್ತಲ್ಲ. ಇದು ಲಾಕ್ಡೌನ್ ಅಂದ್ರೆ ಫಸ್ಟ್ ಲಾಕ್ಡೌನ್ ಆದ್ಮೇಲೆ ಸ್ಟಾರ್ಟ್ ಮಾಡಿದ್ದು. ಫಸ್ಟ್ ಲಾಕ್ಡೌನ್ ಆದ್ಮೇಲೆ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಸೆಕೆಂಡ್ ಲಾಕ್ಡೌನ್ ಟೈಮಲ್ಲಿ ಒಂಚೂರು ಸ್ಟಾಪ್ ಆಗುತ್ತೆ, ಒಂದು ಸ್ವಲ್ಪ ದಿನ ಎಲ್ಲ ಪಿಕ್ಚರ್ ಹೆಂಗ್ ಮಾಡ್ತಾರೆ ಅದೇ ತರ. ಆಮೇಲೆ ಇದು ಇನ್ನೊಂದೇನಂದ್ರೆ ರೈನಿ ಸೀಸನ್ ಅಲ್ಲಿ ಒಂಚೂರು ಬೇಕಾಗ್ತದೆ. ಸೊ ಅದಕ್ಕೆ ಒಂದಷ್ಟು ವರ್ಷ ವೇಟ್ ಮಾಡ್ಬೇಕಾಗಿತ್ತು. ವರ್ಷ ಅಂದ್ರೆ ಎಷ್ಟೊಂದು ತಿಂಗಳು, ಸೀಸನ್ ಹೋದ ತಕ್ಷಣ ನದಿ ಓಪನ್ ಆಗ್ಬೇಕು, ನದಿ ಬರ್ಬೇಕು, ಆಮೇಲೆ ಆ ಗ್ರೀನರಿ ಲಶ್ ಗ್ರೀನ್ ಕಾಣಿಸ್ಬೇಕು. ಸೊ ಅದಕ್ಕೆ ಒಂದಷ್ಟು ನೀವು ಚಿಕ್ಕಪ್ಪ ಮಾತಾಡ್ಬೇಕಾರೆ ಅದೊಂದು ಬ್ಯಾಕ್ ಡ್ರಾಪ್ ಇದೆಯಲ್ಲ, ತುಂಬಾ ಇಷ್ಟ ಆಯ್ತು. ಎಕ್ಸ್ಟ್ರೀಮ್ ವೈಟ್ ಶಾರ್ಟ್ಸ್, ಫುಲ್ ಗ್ರೀನು, ಆಂಬಿಯಂಟ್ ಮ್ಯೂಸಿಕ್ ಕೂಡ ಸಖತ್ತಾಗಿದೆ. ಲಾಕ್ಡೌನ್ ಅಲ್ಲಿ ನೀವು ಬೆಸ್ಟ್ ಏನ್ ಮಾಡ್ತೀವಿ? ಟೈಮ್ ಪಾಸ್ ಇರ್ಬೋದು, ಅಥವಾ ಕಲ್ತಿದ್ದಿರ್ಬೋದು, ಅಥವಾ ಎಕ್ಸ್ಪ್ಲೋರ್ ಇರ್ಬೋದು. ಯಾಕಂದ್ರೆ ಲಾಕ್ಡೌನ್ ಎಲ್ಲರ ಲೈಫಲ್ಲೂ ಕೆಲವ್ರಿಗೆ ಅಫ್ಕೋರ್ಸ್ ಪಾಪ ನೆಗೆಟಿವಿಟಿ ಇನ್ನೊಂದಷ್ಟು ಜನಕ್ಕೆ ಅಂದ್ರೆ ಆ ಟೈಮ್ ಬೇಕಿತ್ತು ಅವ್ರ ಲೈಫಲ್ಲಿ, ಆ ಸ್ಪೇಸ್ ಬೇಕಿತ್ತು, ಅವ್ರನ್ನ ಎಕ್ಸ್ಪ್ಲೋರ್ ಮಾಡ್ತಾರೆ. ನಂಗೆ ಲಾಕ್ಡೌನ್ ಅದು ಆಕ್ಚುಲಿ ಒಂದೇ ಇರೋದು ಕರೆಕ್ಟ್. ತುಂಬಾ ಜನಕ್ಕೆ ಇದಾಗಿದೆ. ನನ್ಗೇನಂದ್ರೆ ನನ್ಗೆ ಚಿಕ್ಕಮ್ಮನ ಜೊತೆ ತುಂಬಾ ಟೈಮ್ ಸ್ಪೆಂಡ್ ಮಾಡಿದೆ ಆ ಟೈಮಲ್ಲಿ. ಸೊ ಅದೊಂದು ತುಂಬಾ ತುಂಬಾ ಖುಷಿ ಆಗುತ್ತೆ. ಇನ್ನೊಂದು ಜಾಸ್ತಿ ಮಾಡಿಲ್ಲ, ಫ್ಯಾಮಿಲಿ ಚಿಕ್ಕವ್ರ ಜೊತೆ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿದೆ, ಒಂದಷ್ಟು ಪೇಷನ್ಸ್ ಮೊದಲೇ ಇತ್ತು, ಬಟ್ ಇನ್ನೊಂದಷ್ಟು ಪೇಷನ್ಸ್ ಕಲ್ತ್ಕೊಬೋದು. ಆಮೇಲೆ ಕಂಟೆಂಟ್ ಆಗ್ಬೋದು ಅನ್ಸುತ್ತೆ. ಆ ಲಾಕ್ಡೌನ್ ಆದ್ಮೇಲೆ ಎಲ್ಲರೂ ನನಗಂತೂ ಮೋರ್ ಕಂಟೆಂಟ್ ಫೀಲ್ ಬಂತು. ಆಮೇಲೆ ಪ್ರೆಸೆಂಟಲ್ಲಿ ಇರಬೇಕು ಅನ್ನೋದು ಜಾಸ್ತಿ ಒಂದು